ಶ್ರೀ ಅಡವಿ ಸಿದ್ದೇಶ್ವರ ಮಠದಲ್ಲಿ ಪುರಾಣದಲ್ಲಿ ದೋತರ ಬಂಡಿ ಅಡುಗೆ ಮಾಡುವ ಭಕ್ತರಿಂದ ಜಿಲೇಬಿ ಪ್ರಸಾದ ಸೇವೆ. ಮಾನ್ವಿ ತಾಲೂಕಾ ಉಟ್ಕನೂರು ಗ್ರಾಮದ ಶ್ರೀ ಅಡವಿ ಸಿದ್ದೇಶ್ವರ ಮಠದಲ್ಲಿ ಉಟ್ಕನೂರು ಪರಮ ಪೂಜ್ಯ ಪರಮ ತಪಸ್ವಿ ಮೌನ ಯೋಗಿ ಶ್ರೀ 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 ಮರಿಬಸವ ಲಿಂಗ ದೇಶಿ ಕೇಂದ್ರ ಶಿವಯೋಗಿಗಳ 33ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ 18 ದಿನಗಳ ಶ್ರೀ ಶ್ರೀ ಮರಿಬಸವ ಲಿಂಗೇಶ್ವರ ದೇಸಿ ಕೇಂದ್ರ ಶಿವಯೋಗಿಗಳ ಜೀವನ ಲೀಲಾ ಅಮೃತ ಪುರಾಣ ಕಾರ್ಯಕ್ರಮದ ಮಾನ್ವಿ ತಾಲೂಕಾ ದೋತರಬಂಡಿ ಗ್ರಾಮದ ಶ್ರೀ ಮಠದ ಭಕ್ತರು ಪ್ರತಿ ಅಮಾವಾಸ್ಯೆ ಮತ್ತು ಜಾತ್ರೆಯಲ್ಲಿ ದಾಸೋಹ ಸೇವೆಯಲ್ಲಿ ಅಡುಗೆ ತಯಾರು ಮಾಡುವ ತಂಡದವರಿಂದ 10ನೇ ದಿನದ ಪುರಾಣ ಕಾರ್ಯಕ್ರಮದಲ್ಲಿ ಜಿಲೇಬಿ ಪ್ರಸಾದ ಸೇವನೆಯನ್ನ ಏರ್ಪಡಿಸಿದ್ರು. ನಂತರ ಪರಮ ಪೂಜ್ಯ ಶ್ರೀ ಮರಿಬಸವರಾಜ ದೇಸಿ ಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡ್ತಾ ಮಠ ಮಂದಿರಗಳಲ್ಲಿ ಪುರಾಣ ಪ್ರವಚನಗಳನ್ನ ಹೇಳುವುದರಿಂದ ಭಕ್ತರಲ್ಲಿ ಸಂಸ್ಕಾರ ಬೆಳೆಯುತ್ತದೆ. ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ನೀಡಿ ಭಾರತದ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಬೇಕು. ಈಗಿನ ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಗುಟಕ, ಬೀಡಿ, ಸಿಗರೇಟ್ ದಾಸರಾಗಿದ್ದಾರೆ. ಇಂತಹ ದುಶ್ಚಟಗಳನ್ನ ಬಿಟ್ಟು ಯುವಕರು ಒಳ್ಳೆಯ ಸಂಸ್ಕಾರವನ್ನ ಬೆಳೆಸಿಕೊಳ್ಳಬೇಕು ಎಂದು ಶ್ರೀಗಳು ಆಶೀರ್ವಚನ ನೀಡಿದರು. ಪ್ರವಚನಕಾರರಾದ ಡಾಕ್ಟರ್ ವೇದಮೂರ್ತಿ ಶರಭಯ್ಯ ಸ್ವಾಮಿ ಗಣಾಚಾರಿ ಶಾಸ್ತ್ರಿಗಳು ಬಳಗಾನೂರು, ಸಂಗೀತ ಗಾಯನ ಮನೋಹರ ಪಿ ಹಿರೇಮಠ್, ತಲೆಕಟ್ಟು ತಬಲಾ ಮಲ್ಲಿನಾಥ ಸ್ವಾಮಿ ಹಿರೇಮಠ್, ಜಾನೇಕಲ್ ಇವರ ಸುಸ್ರಾವ ಸಂಗೀತದೊಂದಿಗೆ ಈ ಕಾರ್ಯಕ್ರಮ ಜರುಗಿದವು. ಈ ಕಾರ್ಯಕ್ರಮದಲ್ಲಿ ದೋತರಬಂಡಿ, ತಡ್ಕಲ್, ಬನ್ನಿಗಿನೂರು, ದಿದ್ದಿಗಿ ಇನ್ನು ಅನೇಕ ಗ್ರಾಮಗಳ ಭಕ್ತರು ಭಾಗವಹಿಸಿದ್ರು. ಮಹಾಂತೇಶ್ ದಿದ್ದಿಗಿ, ಎನ್ಕೆಎಸ್ ಟಿವಿ4 ನ್ಯೂಸ್, ಮಾನ್ವಿ. ಚಕ್ಷುರನ್ಮೇಲಿತಮ್ಮೇನ ತಸ್ಮೈ ಶ್ರೀ ಗುರವೇ ನಮಃ. ಇದು ಒಂದು ಮಾರ್ಗ. ಅಥವಾ ಅವುಗಳ ಎಲ್ಲ ಆಯ್ತಪ್ಪ, ಇನ್ನೇನು ಯಾವ ಶಕ್ತಿ ಇಲ್ಲ ಅಂತಂದ್ಮೇಲೆ ಅವುಗಳ ಆಟ ನಿಂತರೂ ನಿಲ್ಲಬಹುದು. ಇನ್ನೇನು ಶಕ್ತಿ ಇಲ್ಲ, ಎಲ್ಲ ಮುಗಿದೋಗೈತೆ ಅಂತೀವಲ್ಲ, ಏನು ಬೇಕಾಗಿಲ್ರಿ, ಎಲ್ಲ ನಮ್ಮ ಶಾಂತಿ ಮುಗಿದೋಗೈತೆ ಅಂತೀವಲ್ಲ, ಅವಾಗಾದ್ರೂ ಅವುಗಳ ಕಾಟ ತಪ್ಪಬಹುದು. ಇದು ಒಂದು ಒಳ್ಳೆ ಸುದ್ದಿ ಅಂತ. ಅವಾಗ ಇನ್ನೇನ್ ಆತಪ್ಪ, ಜೀವ ವಯಸ್ಸಾಗ್ಬಿಡತ್ತೆ, ಮುಪ್ಪಾಗ್ಬಿಡತ್ತೆ, ಇದಕ್ಕೇನು ಬೇಕಾಗಿಲ್ಲ. ಎಚ್ಚರದನೆ ತೊಂದ್ರೆ ಮೆಲ್ಲಕ್ಕೆ ಇನ್ನೇನಲ್ಲೇ ಎಚ್ಚರದನ ಸೌಕಾರ ಮೆಲ್ಲಕ್ಕೆ ಎದ್ದು ಹೋಗ್ಬಿಡಮ್ಮ, ಮೆಲ್ಲಕ್ಕೆ ಎದ್ರಿಲ್ಲಪ್ಪ ಎದ್ರಿ ಅನ್ನ ಎದ್ದು ನೋಡಿದ ಮೆಲ್ಲಕ್ಕೆ ಹೋಗ್ಬಿಡಮ್ಮ. ಅವ್ರ ಆ ಕಡೆ ಒಂಟ್ರೇನಪ್ಪ ಹೋಗ್ತೀರಿ, ಗದ್ಲ ಮಾಡ್ಬೇಡ್ರಿ, ಹೋಗ್ಬಿಡ್ರಿ ಅಂದವ್ರು ಹೋಗೇ ಬಿಟ್ರು. ಆಮೇಲೆ ಮುಂಜಾನೆ ನೋಡ್ತಾನ ಮನೆ ಕಳ್ತನ ಆಗೋದು ಉಳ್ಕೊಂಡಿತ್ತು, ಕಳು ಮಾಡಿದ್ದಿಲ್ಲ. ಒಂದು ದಿನ ತಾತಪ್ಪನ ಪುರಾಣಕ್ಕೆ ಬಂದು ಪುರಾಣ ಕೇಳಿದ್ರೆ ಮನೆ ಕಳ್ತನ ಆಗೋದು ತಪ್ಪು ಹೋಗಿತ್ತಂತ. ಇದು ಪುರಾಣ ಕೇಳಿದ್ರ ಮಹತ್ವವಿದು. ಅದಕ್ಕಾಗಿನೇ ಮಹಾತ್ಮರ ನೆನೆಯೋದು, ಮಹಾತ್ಮರ ಪುರಾಣ ಕೇಳೋದು. ಅದಕ್ಕೆ ಹೇಳ್ಯಾರಪ್ಪ ಅಂದ್ರೆ ಇದಕ್ಕೆ ಹೇಳ್ರಿ, ಇಂತಿಂತವ್ ಕೆಲಸ ಆಗ್ತಿರ್ತಾವ, ಅವರ ಪವಾಡ ಹಿಂಗೆ ನಡೀತಿರ್ತಾವ ಅಂತ ಹೇಳ್ತಾ ಮಹಾತ್ಮರ ಚರಿತಾಮೃತವನ್ನ ನೀವೆಲ್ಲರೂ ಕೂಡ ಆನಂದದಿಂದ ಆಲಿಸ್ರಿ ಅಂತ ಹೇಳ್ತಾ, ಇನ್ನು ಯಾವುದರಲ್ಲಿ ಸುಖ ಅದ ಅಂತಕ್ಕಂಥವಾದ ಸುಖ ಎಲ್ಲರಿಗೆ ನೋಡ್ರಿ, ಎಲ್ಲರೂ ನಾವು ಸುಖನ ಬಿಡ್ತೀವಿ, ಆ ಸುಖ ಎಲ್ಲರಿಗೆ ಎಲ್ಲ ಇತ್ತು ಅಂತಕ್ಕಂಥ ಒಂದು ಜನಪದ ಗೀತೆಯನ್ನು ನಮ್ಮ ಗವಾಯಿಗಳಿಗೆ ಕಳಿಸ್ತಾರೆ. ಈ ದಿನದ ಪ್ರವಚನಕ್ಕೆ ಬರೋಣ ಅಂತ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸುವಾಗಿ ಕೇಳ್ಕೊಳ್ತಾನೆ.